ಗೌತಮಿ ಗೌತಮಿ, ನಿಜವಾಗ್ಲೂ ನೀವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರಿ ಗೊತ್ತಾ? ನೀವು ಬರೀ ಪ್ರೀತಿನ ಸೇವ್ ಮಾಡಲಿಲ್ಲ, ಮಾಮ್ ಕನ್ಸನ್ನು ಸೇವ್ ಮಾಡ್ಬಿಡ್ರಿ. ನಾನು ನನ್ನ ಕನ್ಸನ್ನ ಸಾಕಾರ ಮಾಡ್ಕೊಳ್ಳೋದಕ್ಕೆ ಮೆಟ್ಲು ಕಟ್ಕೊಂಡಿದ್ದೀನಿ ಅಷ್ಟೇ. ಮಾಮ್ ನನ್ನ ಎಷ್ಟು ಪ್ರೀತಿಸ್ತಾರೋ ಪ್ರೀತಿನೂ ಅಷ್ಟೇ ಪ್ರೀತಿಸ್ತಾರೆ. ನಮ್ಮಿಬ್ರು ಸಣ್ಣ ವಯಸ್ಸಿಂದ ಅವ್ರು 2 ಕಣ್ಗಳಾಗಿ ನೋಡ್ಕೊಂಡಿದ್ದಾರೆ. ಇವತ್ತು ಮಾಮ್ಗೆ ಅನ್ಸಿರುತ್ತೆ ನೀವು ನಮ್ಮ ಫ್ಯಾಮಿಲಿಗೋಸ್ಕರ ಏನು ಬೇಕಿದ್ರೂ ಮಾಡ್ತೀರಾ ಅಂತ. ಸೊ ಫೈನಲಿ ಶಿ ಟ್ರಸ್ಟ್ಸ್ ಯು. ಗೌತಮಿ, ನಾನು ಹೇಳಿರಲಿಲ್ವಾ ಮಾಮ್ ನಿಮ್ಮನ್ನ ನಂಬುವಂಥ ಒಂದು ಮೂಮೆಂಟ್ ಬಂದೇ ಬರುತ್ತೆ ಅಂತ. ಇನ್ನು ಮುಂದೆ ನೋಡ್ತಾರೆ ಎಲ್ಲದೂ ಚೇಂಜ್ ಆಗುತ್ತೆ. ಮಾಮ್ ನಿಮ್ಮನ್ನ ಇಷ್ಟಪಡ್ತಾರೆ, ಎಲ್ಲದಕ್ಕೂ ನಿಮ್ಮನ್ನೇ ಕರೀತಾರೆ. ಅವಳ ಜೊತೆ ಕ್ಲೋಸ್ ಆಗಬೇಕು ಅಂತಾನೆ ಅಲ್ವಾ ಇಷ್ಟೆಲ್ಲ ರಿಸ್ಕ್ ತಗೊಂಡಿತ್ತು. ಆದರೆ ಇದು ನಿಮ್ಮ ತಮ್ಮನ್ನ ಉಳಿಸ್ಕೊಳ್ಳೋದಕ್ಕಲ್ಲ, ನಮ್ಮ ಅಕ್ಕನ್ನ ಉಳಿಸ್ಕೊಳ್ಳೋಕೆ, ಅವಳನ್ನ ಕಾಪಾಡ್ಕೊಳ್ಳೋಕೆ ನಾನು ಮಾಡ್ತಿರೋ ಯುದ್ಧ. ಇದರಲ್ಲಿ ಯಾರಿಗೆ ಯಾವಾಗ ಬೇಕಾದರೂ ಚಾಕು ಇರಿಬೋದು. ಹುಷಾರಾಗಿರ್ಬೇಕು ಅಷ್ಟೆ. ಗೌತಮಿ, ಇವತ್ತಿಂದ ಮಾಮ್ ನಿಮ್ಮನ್ನ ನೋಡೋ ರೀತಿನೇ ಬದಲಾಗತ್ತೆ. ನಿಮ್ಮನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡಾಗೆ. ಏನ್ ಗೊತ್ತಾ, ಮಾಮ್ ಯಾರನ್ನಾದ್ರೂ ಹೋಲ್ ಹಾರ್ಟೆಡ್ ಆಗಿ ಒಪ್ಕೊಂಡ್ರೆ ಅವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ. ಅಷ್ಟು ಒಳ್ಳೆಯವ್ರು ಮಾಮ್. ಗೌತಮಿ, ಐಮ್ ಸೋ ಸಾರಿ. ನೋವಾಯ್ತಾ? ಇಟ್ಸ್ ಓಕೆ ಅಭಿ. ಐಮ್ ರಿಯಲಿ ಸಾರಿ. ಯಾ, ದಟ್ಸ್ ಫೈನ್. ಓಕೆ, ಜಸ್ಟ್ ಅ ಮಿನಿಟ್, ಐಲ್ ಬಿ ಬ್ಯಾಕ್. ಈ ನೋವು ನನಗೆ ನನ್ನ ಗುರಿನ ತಲುಪೋದಕ್ಕೆ ಸಹಾಯ ಮಾಡ್ತಿದೆ. ಹೀಗಾಗಿದ್ದು ತುಂಬಾನೇ ಒಳ್ಳೇದಾಯ್ತು. ಕೆಲವು ಸಲ ಕೆಟ್ಟದಾಗೋದು ಒಳ್ಳೇದಕ್ಕೆ ಅಂತ. ನಾನು ನಿಮ್ಮಮ್ಮನ ನಂಬಿಕೆನ ಗಿಟ್ಟಿಸ್ಕೊಳ್ತಾ ಇರೋದಕ್ಕೆ ಬೇರೆನೇ ಉದ್ದೇಶ ಇದೆ. ನಾನಿನ್ನೂ ಸಾಧಿಸಬೇಕಾಗಿರೋದು ತುಂಬಾನೇ ಇದೆ. ಹರಿಸ್ತೀನಿ, ಎಷ್ಟು ಬೇಕಾದರೂ ರಕ್ತನ ಹರಿಸ್ತೀನಿ, ನನ್ನ ಜೀವ ಬೇಕಾದರೂ ಪಣಕ್ಕಿಡ್ತೀನಿ. ಆದರೆ ನಿಮ್ಮ ಅಮ್ಮನ ಒಳಗಡೆ ಇರೋ ಸೀಕ್ರೆಟ್ ಏನು ಅನ್ನೋದನ್ನ ತಿಳ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ. ಗೌತಮಿ, ಥ್ಯಾಂಕ್ಸ್ ಅ ಲಾಟ್. ಅಭಿ, ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರ? ಇದು ನನ್ನ ಮನೆ. ನನ್ನವ್ರಿಗೋಸ್ಕರ ನಾನು ಏನೇ ಮಾಡಿದ್ರು ಅದು ನನ್ನ ಕರ್ತವ್ಯ.